ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಪಾವಗಡದಿಂದ ಇಲ್ಲಿಗೆ ಕೇವಲ 10ರಿಂದ 11 ಕಿಲೋಮೀಟರ್ ಆಗುತ್ತೆ. ಇದು ನಕಾಶೆ ರೋಡು, 30 ಅಡಿ ಇರುವಂಥ ನಕಾಶೆ ರೋಡು. ಜೊತೆಗೆ ಈ ಜಮೀನಿಗೆ ತಾರ್ ರೋಡಿಂದ ಕೇವಲ ಒಂದು 15 ಮೀಟ್ರ್ ಆಗುತ್ತೆ. ತಾರ್ ರೋಡಿಂದ ನಕಾಶೆ ರೋಡು ದೊಡ್ಡದಾಗಿದೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 9 ಎಕರೆ 20 ಗುಂಟೆ ನೀರಾವರಿ ಜಮೀನು. ಸುತ್ತಲೂ ಒಂದು ಹುಣಸೆ ಮರ, ಹಲಸು, ಬೇವಿನ ಮರ, ಜೊತೆಗೆ ಶ್ರೀಗಂಧ, ಒಂದು 45ರಿಂದ 50 ಶ್ರೀಗಂಧ ಗಿಡ ಇರ್ಬೋದು ಈ ಭಾಗದಲ್ಲಿ. ಈ ಜಮೀನಲ್ಲಿ ಒಂದು 45ರಿಂದ 50 ಗಿಡ, ಒಂದು 3 ವರ್ಷದ್ದು. ಜೊತೆಗೆ ಹುಣಸೆ ಮರ 150, ಅಂದರೆ ದೊಡ್ಡದು ಸಣ್ಣದು ಎಲ್ಲ ಸೇರಿ ಒಂದು 150 ಹುಣಸೆ ಮರ ಇದೆ. ಅಂದರೆ ಕಳೆದ ವರ್ಷ 3.5 ಲಕ್ಷಕ್ಕೆ ಹುಣಸೆ ಮರ ಕೊಟ್ಟಿದ್ದಾರೆ. ಅಂದರೆ ಒಂದು ವರ್ಷಕ್ಕೆ ಆದಾಯ ಕೇವಲ ಹುಣಸೆ ಮರದಿಂದಲೇ 3.5 ಲಕ್ಷ ಬರುತ್ತೆ. ಇನ್ನು ಬೇರೆ ಎಲ್ಲ ಲೆಕ್ಕ ಹಾಕಿದ್ರೆ ತುಂಬ ಚೆನ್ನಾಗಿದೆ. ಇನ್ನು ಮೊದಲನೇದಾಗಿ ಈ ಜಮೀನಿಗೆ ಪಾವಗಡದಿಂದ 11 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ 170 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಯಿಂದ 70 ಕಿಲೋಮೀಟರ್ ಆಗುತ್ತೆ. ಇದು 9 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಜೊತೆಗೆ 2 ಬಾವಿ ಇದೆ. ಒಂದು ಬಾವಿ ಕುಸಿದು ಹಾಳಾಗಿದೆ, ಇನ್ನೊಂದು ಬಾವಿ ತುಂಬ ನೀರಿದೆ. ನೀವು ಸ್ಥಳ ಪರಿಶೀಲನೆಗೆ ಬಂದಾಗ ನೋಡ್ಬೋದು, ಬಾವಿ ತುಂಬ ನೀರಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಜೊತೆಗೆ ಒಂದು ಬೋರ್ ಇದೆ, ಅದು 3 ಇಂಚು ನೀರು ಬರುತ್ತೆ. ಬಾವಿಯಲ್ಲೂ ಕೂಡ ತುಂಬ ನೀರಿದೆ, ನೀವು ನೋಡ್ತಾ ಇರ್ಬೋದು. ಒಂದು 100 ವರ್ಷ ಇತಿಹಾಸ ಇರುವಂಥ ನೀರಾವರಿ ತೋಟ ಇದು. ನೀರಿಂದು ಈ ಭಾಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೆಲವರು ಪಾವಗಡ ಅಂದ ತಕ್ಷಣ ನೀರಿನ ಸಮಸ್ಯೆ ಅಂತ ಹೇಳ್ಬೋದು, ಆದರೆ ಕೆಲವೊಂದು ಭಾಗದಲ್ಲಿ ನೀರಿನ ಸ್ಥಿತಿ ಚೆನ್ನಾಗಿದೆ. ಜೊತೆಗೆ ವಿಲೇಜ್ಗೆ 1 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ಕೋಳಿ ಫಾರಮ್ ಕೂಡ ಇಲ್ಲಿ ಮಾಡ್ಕೋಬೋದು, ಇಲ್ಲ ಫಾರಮ್ ಹೌಸ್ ಕೂಡ ರೆಡಿ ಮಾಡ್ಕೋಬೋದು. ಎಲ್ಲ ತುಂಬ ಎಲ್ಲದಕ್ಕೂ ಒಂದು ಸೂಕ್ತವಾದ ಜಾಗ ಅಂದರೆ ಅದು 9 ಎಕರೆ 20 ಗುಂಟೆ. ಇನ್ನು ಎರಡನೇದಾಗಿ ಮಣ್ಣಿನ ವಿಚಾರ, ರೆಡ್ ಸಾಯಿಲ್. ಇವರು ಕೆಲವೊಂದಿಷ್ಟು ಕೆರೆ ಮಣ್ಣನ್ನು ಒಡಿಸಿ ಸ್ವಲ್ಪ ಬ್ಲಾಕಾಗಿ ಕಾಣ್ತಾ ಇರ್ಬೋದು, ಆದರೆ 100% ರೆಡ್ ಸಾಯಿಲ್. ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲೇ. ಇವರು ಮಾತ್ರ ನೀವು ತೆಂಗಿನ ಗಿಡ ನೋಡ್ತಾ ಇದ್ರೇ ಹೇಳ್ಬೋದು, ತುಂಬ ಹಳೆಯ ತೋಟ. ಇದನ್ನು ಬೆಂಗಳೂರವರು ಖರೀದಿಸಿ ಈಗ ಅಲ್ಲಿಂದ ಇಲ್ಲಿಗೆ ಬಂದು ಮೇಂಟೆನೆನ್ಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮಾರ್ತಾ ಇರುವಂಥ ಉದ್ದೇಶ ಬಿಟ್ಟರೆ, ಈ ತೋಟದಲ್ಲಿ ತುಂಬ ಚೆನ್ನಾಗಿ ಹುಣಸೆ ಮರ ಇದೆ. ಹುಣಸೆ ಮರ ಕೂಡ ಆದಾಯ ಕೊಡ್ತಾ ಇದೆ. ಹಲಸು, ಜೊತೆಗೆ ನಾನು ಮೊದಲೇ ಹೇಳಿದ್ದೀನಿ, 40ರಿಂದ 50ವರೆಗೂ 3 ವರ್ಷದ ಶ್ರೀಗಂಧ ಗಿಡ ಇದೆ. ನೀವೇನಾದರೂ ಒಂದಿಷ್ಟು ರೆಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೋಬೋದು. ಇಲ್ಲಿ ಈಗ ಸದ್ಯಕ್ಕೆ ಯಾರೂ ಉಳುಮೆನೇ ಮಾಡ್ತಾಯಿಲ್ಲ, ಮಾರೋ ಉದ್ದೇಶದಿಂದ ಇದನ್ನ ಕೈ ಬಿಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ತುಂಬ ಹಚ್ಚ ಹಸಿರು ಇರೋದು. ನೀರಿನ ಸ್ಥಿತಿ ಬಾವಿಯಲ್ಲಿ ನೀವು ನೋಡಿದ್ರೆ, ಒಂದು ಸಾರಿ ನೀವು ಸ್ಥಳಕ್ಕೆ ಪರಿಶೀಲನೆ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಈ ಜಮೀನು ಎಷ್ಟು ಬೆಲೆ ಬಾಳುತ್ತೆ, ಅವೆಲ್ಲವನ್ನು ಕೂಡ ವಿಚಾರಿಸಿದ್ರೆ, ನಾವೀಗ ಚಳ್ಳಕೆರೆಯಿಂದ ನಾವು ಇಲ್ಲಿಗೆ ಬಂದಿರ್ತೀವಿ, ಅವೆಲ್ಲವನ್ನು ಕೂಡ ಕೆಲವೊಂದಿಷ್ಟು ಮಾಹಿತಿ ಕಲೆ ಹಾಕಿರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಸ್ಥಳಕ್ಕೆ ಪರಿಶೀಲನೆ ಕೊಟ್ಟಾಗ ಖಂಡಿತ ಈ ಜಾಗಕ್ಕೆ ಭೇಟಿ ಕೊಟ್ಟಾಗ ನೀವು ಪರಿಶೀಲನೆ ಮಾಡಿ ಅಂತ ಹೇಳ್ತಾ, ಜೊತೆಗೆ ಇನ್ನು ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀರು ಚೆನ್ನಾಗಿದೆ, ಜನರಲ್ ಪ್ರಾಪರ್ಟಿ, ಮಣ್ಣು ಚೆನ್ನಾಗಿದೆ, ತಾರ್ ರೋಡ್ ಅಟ್ಯಾಚ್ ಇದೆ, ಒಂದು 100-150 ಮೀಟ್ರು, ಅದು 30 ಅಡಿ ನಕಾಶೆ ರೋಡ್ ಇದೆ. ಇನ್ನು ಎಲ್ಲವೂ ಹೇಳಿದಾದಮೇಲೆ ಈ ಜಮೀನಿನ ಬೆಲೆ 1 ಎಕರೆ ನಿಮಗೆ 20ರಿಂದ 23 ಲಕ್ಷ ಮಧ್ಯದಲ್ಲಿ, ಆ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ. ತುಂಬ ಚೆನ್ನಾಗಿದೆ ತೋಟ. ಇವರು ಮೇಂಟೆನೆನ್ಸ್ ಆಗಿ ಮಾಡೋಕ್ಕಾಗದೆ ಇದನ್ನು ಮಾರುವಂಥ ಉದ್ದೇಶ, ಅದು ಬಿಟ್ಟು ಬೇರೆ ಯಾವ ಉದ್ದೇಶನೂ ಈ ಜಮೀನಿಗೆ ಇಲ್ಲ. ತುಂಬ ಅಚ್ಚುಕಟ್ಟಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, 1 ಎಕರೆ 20ರಿಂದ 23 ಲಕ್ಷ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಇನ್ನು
ಕೆಲವೊಂದಿಷ್ಟು ಒತ್ತಡದ ಬರದಲ್ಲಿ ಕೆಲವೊಂದು ಮಾಹಿತಿಯನ್ನು ಹೇಳಬೇಕಾದ್ರೆ ಹೆಚ್ಚು ಕಮ್ಮಿ ಆಗಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಮುಂದಿನ ವೀಡಿಯೋಗಳಲ್ಲಿ ಅದನ್ನು ನಾನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.